ಫ್ಯಾಟಿ ಲಿವರ್ ಯಾಕಾಗುತ್ತೆ? ಇಟ್ಸ್ ವೆರಿ ಸಿಂಪಲ್. ವಾಟ್ ಇಸ್ ದ ಜಾಬ್ ಆಫ್ ಲಿವರ್? ಆಯಿಲ್ ಮೆಟಬಲಿಸಮ್ ಮಾಡುತ್ತೆ. ನೀವು ತಿಂದಿರೋ ಎಣ್ಣೆನ ಜೀರ್ಣ ಮಾಡೋದು. ಸೊ ನೀವು ಪದೇ ಪದೇ ತಪ್ಪಾಗಿರೋ ಎಣ್ಣೆ ಕೊಟ್ರೆ, ನೀವು ತಿನ್ನೋ ಎಣ್ಣೆ ತುಂಬಾ ಒಂದ್ ಎಣ್ಣೆನಲ್ಲಿ 4-5 ಸತಿ ಕರಿಬೇಕು, ಅದನ್ನ 100 ಸತಿ ಕರಿತೀರ. ಹೊರಗಡೆ ಬಜ್ಜಿ ಬೋಂಡ ತಿನ್ನೋದು. ಎರಡನೇದು ರಿಫೈನ್ಡ್ ಆಯಿಲ್ ತಿನ್ನೋದು. ಮೂರನೇದು ಎಸ್ಪೆಷಲಿ ಪದೇ ಪದೇ ಹೈ ಫ್ಯಾಟಿ ಫುಡ್ಸ್ ತಗೊಳೋದು. ಇದೆಲ್ಲದ್ರಿಂದ ನಿಮ್ಗೆ ಈ ಹೈ ಇನ್ಪುಟ್ ಆಗುತ್ತೆ ಫ್ಯಾಟ್. ಬಟ್ ಅದನ್ನ ಮೆಟಬಲೈಸ್ ಮಾಡ್ಬೇಕಂದ್ರೆ ಲಿವರ್ಗೆ ಒಂದು ಎನರ್ಜಿ ಬೇಕು, ಚಲನ ಶಕ್ತಿ ಬೇಕು, ಮೊಮೆಂಟಮ್ ಬೇಕು. ತಿಂತೀರಾ ಕುಂದಿರ್ತೀರಾ, ಮೊಮೆಂಟಮ್ ಆಗಲ್ಲ. ಸೊ ನೀವು ಆಯಿಲ್ ಫುಡ್ ತಿಂದಾಗ ಮೇಕ್ ಶೂರ್ ದಟ್, ನಾನ್ ವೆಜ್ ತಿಂದಿದ್ದೀರಾ, ಸಮ್ ಬಜ್ಜಿ ಬೋಂಡ ತಿಂದಿರ ಅಂದ್ರೆ ಮೇಕ್ ಶೂರ್ ದಟ್ ಯು ಆರ್ ಸ್ವೆಟಿಂಗ್ ಸಮಥಿಂಗ್ ಅಂಡ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಇವತ್ತು ಸಡನ್ ಆಗಿ ನಿಮ್ಗೆ ಎಫೆಕ್ಟ್ ಆಗದೆ ಇರಬಹುದು, ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡಿಗ್ರೇಡ್ ಆಗ್ತಾ ಹೋಗುತ್ತೆ ಲಿವರ್. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಜಸ್ಟ್ ಯೂಸ್ ಆರೆಂಜ್ ಕಲರ್. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಥರ್ಡ್ ಜಾಯಿಂಟ್ಗೆ ಜಸ್ಟ್ ಒಂದು ಆರೆಂಜ್ ಲೈನ್ ಹಾಕಿ, ಇದನ್ನ ಫಸ್ಟ್ ವೀಕ್ ಡೈಲಿ ಹಾಕಿ, ಸೆಕೆಂಡ್ ವೀಕ್ ಇಂದ ಆಲ್ಟರ್ನೇಟಿವ್ ಡೇಸ್ ಹಾಕಿ. ಇರೋ ಕಬ್ಬು ಕರಗುತ್ತೆ, ಬಟ್ ಮತ್ತೆ ಹೊಸದ್ ಕ್ರಿಯೇಟ್ ಆಗಬಾರ್ದು ಅಂದ್ರೆ ಲಿವರ್ ಎನರ್ಜಿನ ಎನ್ಹಾನ್ಸ್ ಮಾಡಬೇಕು. ವೀಕ್ಲಿ 2 times ದಿಸ್ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನು 15 to 20 times ಪ್ರೆಸ್ ಮಾಡಿ. ಇದ್ರ ಜೊತೆಗೆ ಆದಷ್ಟು ಎಣ್ಣೆ ಪದಾರ್ಥ ಕಡಿಮೆ ಮಾಡಿ, ಫ್ಯಾಟಿ ಲಿವರ್ ರಿಪೋರ್ಟ್ ನಾರ್ಮಲ್ ಬರೋ ತನಕ. ಒನ್ಸ್ ರಿಪೋರ್ಟ್ ನಾರ್ಮಲ್ ಬಂದಾದ್ಮೇಲೆ ದೇಶಿ ತಳಿ ಎಣ್ಣೆನ ರಿಫೈನ್ಡ್ ಮಾಡದೆ ಫಿಲ್ಟರ್ ಮಾಡಿರೋ ಎಣ್ಣೆನ ತಗೊಳ್ಳಿ.